ಇವತ್ತು 3:30 ಗಂಟೆಗೆ ಏನು ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ಮಂತ್ರಿಗಳು ಎಲ್ಲರದ್ದು ಏನೋ ಒಂದು ಪತ್ರಿಕಾಗೋಷ್ಠಿ ಅಂತಲ್ಲ, KPCC ಕಚೇರಿಯಲ್ಲಿ ಒಕ್ಕಲಿಗ ಸಮಾಜದ ಎಲ್ಲ ಮಂತ್ರಿಗಳು ಇವತ್ತೇನೋ ಎಂಥದ್ದು ಇದು ಮಾಡ್ತೀರಂತಾರಪ್ಪ, ಇದು ಪತ್ರಿಕಾಗೋಷ್ಠಿ. ಈ ಇಶ್ಯೂನಲ್ಲಿ ನಾನು ಪ್ರಜ್ವಲ್ ರೇವಣ್ಣವ್ರ ಪರವಾಗಿ ಅದು ಮಾಡಲ್ಲ. ಸತ್ಯಾಸತ್ಯತೆ ಹೊರಗೆ ಬರಲಿ, ನಾನು ಅವರಿಗೆ ಡಿಫೆಂಡಿಂಗಾಗಿ ಮಾತಾಡಲ್ಲ. ಓನ್ಲಿ ರೇವಣ್ಣ ವಿಷಯದಲ್ಲಿ ಸರ್ಕಾರ ಯಾವ ರೀತಿ ನಡ್ಕೊತಾ ಇದ್ದೀರಿ ಅದಷ್ಟೇ ಅಲ್ಲ, ಈ ಪ್ರಕರಣವನ್ನು ನೀವು ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇವತ್ತು ಯಾವ ರೀತಿ ತನಿಖೆ ನಡೀತಾ ಇದೆ ಇದನ್ನು ಅವರೆಲ್ಲ ಸೇರಿ ಸಮಜಾಯಿಷಿ ಕೊಟ್ಟುಕೊಳ್ಳಿ ಮಂತ್ರಿಗಳು. ನಾನು ಈ ಸಬ್ಜೆಕ್ಟ್ನಲ್ಲಿ ಏಕಾಂಗಿಯಾಗಿ ನಾನು ರೇವಣ್ಣವರ ಸಂಬಂಧಿಕನಾಗಲ್ಲ, ರೇವಣ್ಣವರ ರಕ್ತ ಸಂಬಂಧಿ ಆಗಲ್ಲ. ನಾನು ಎದುರಿಸ್ತಕ್ಕಂಥದ್ದು ಈ ರಾಜ್ಯದ ಒಬ್ಬ ಒಕ್ಕಲಿಗ ನಾಯಕನೂ ಅಲ್ಲ. ನಾನು ಒಕ್ಕಲಿಗರನ್ನೂ ಈ ವಿಷಯದಲ್ಲಿ ವಯೋಬಂದ್ರಪ್ಪ ರಕ್ಷಣೆ ಕೊಡಿ ಅಂತಲೇ ಕೇಳಲ್ಲ. ನನ್ನ ಈ ಒಂದು ಹೋರಾಟ ಆ್ಯಸ್ ಎ ಪೊಲಿಟಿಷಿಯನ್, ಒಂದು ಶಾಸಕಾಂಗ ಪಕ್ಷದ ನಾಯಕನಾಗಿ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಏಕಾಂಗಿ ಎದುರಿಸಿದ್ದ ಇದ್ದೇನೆ. ನೀವು 10 ಜನ 20 ಜನ ನಿಂತ್ಕೊಂಡ್ಬಿಟ್ಟು ಏನು ದಾಳಿ ಮಾಡ್ತೀರಿ ಮಾಡಿ 3:30 ಗಂಟೆಗೆ ನಾಳೆ ನಾನು ಪತ್ರಿಕಾಗೋಷ್ಠಿ